ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಕಾಂಪ್ಲಿಕೇಶನ್ಸ್ ಆಗುತ್ತೆ, ಮೆಡಿಕಲ್ ನೆಗ್ಲಿಜೆನ್ಸಿ, ಮೆಡಿಕಲ್ ಎರರ್ ಅಂತ ಇದರಲ್ಲಿ ಗೊತ್ತಾಗಲಿಲ್ಲ, ಇದರಲ್ಲಿ ಆಗಿಲ್ಲ. ಅದು ಅದ್ರ ಜನಕ್ಕೆ ಗೊತ್ತಾಯಿತು. ಏನಕ್ಕೆ? ಟಾಪ್ ಆಫ್ ದಿ ಟಾಪ್ ಹಾಸ್ಪಿಟಲ್ಸು, ಮಣಿಪಾಲು, ಇನ್ನು ಯಾವುದ್ಯಾವುದೋ ಟಾಪ್ ಹಾಸ್ಪಿಟಲ್ ಕಿಮ್ಸಲ್ಲಿ ತೋರಿಸ್ಕೊಂಡಿದ್ದಾರೆ. ಇದೇ ಚಿಕ್ಕ ನರ್ಸಿಂಗ್ ಹೋಮಲ್ಲಿ ಹಾಸ್ಪಿಟ್ಲಲ್ಲಿ ಆಗಿಬಿಟ್ಟಿದ್ರೆ ಅವ್ನು ನಡ್ಕೊಂಬಂದಿದ್ದ ಹೋಗುವಾಗ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಡಾಕ್ಟ್ರ್ ಏನು ಮಾಡ್ದ? ಹೊಡಿ ಡಾಕ್ಟ್ರನ್ನ ಹೊಡಿತಾರೆ, ಹಾಸ್ಪಿಟಲ್ ಹೊಡೆದಾಕ್ತಾರೆ. ಈ ಮೆಡಿಕಲ್ ಕಾಂಪ್ಲಿಕೇಶನ್ಸನ್ನು ಅಥವಾ ಈ ಪೋಸ್ಟ್ ಸರ್ಜಿಕಲ್ ಕಾಂಪ್ಲಿಕೇಶನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೈಮೇ ಕೊಡೋದಿಲ್ಲ. ಹೌದು, ಒಂದು ಇನ್ಸಿಡೆಂಟು ಏನಂದ್ರೆ ನಮ್ಮ ಫ್ರೆಂಡ್ ಕ್ಲಿನಿಕಲ್ಲೇನೆ ಹೊಡೆದ್ಬಿಡ್ತಾರೆ ಜನರು. ನಾನು ಒಂದು ಹಾಸ್ಪಿಟ್ಲ್, ವಿನಾಯಕ್ ಹಾಸ್ಪಿಟ್ಲ್ ಅಂತ ಸೀತಾ ಸರ್ಕಲ್ ಅಲ್ಲಿ ಒಂದು ಹಾಸ್ಪಿಟ್ಲ್ ಇದೆ, ಒಂದು ಪೆಟ್ರೋಲ್ ಬಂಕ್ ಹತ್ರ, ಅಲ್ಲಿ ಕಾರ್ನರ್ಗೆ. ನಾನು ಅವಾಗ ಜಸ್ಟ್ ಬೆಂಗಳೂರು ಬಂದು ಹಾಸ್ಪಿಟ್ಲ್ ಡ್ಯೂಟಿ ಮಾಡ್ತಾ ಇದ್ದೆ. ಬಿಲ್ ಜಾಸ್ತಿ ಆಗಿದೆ ಅನ್ನೋದಕ್ಕೇನೆ ಒಂದಿಷ್ಟು ಅಲ್ಲಿರುವಂತ ಪುಡಿಗಳನ್ನ ಕರ್ಕೊಂಡ್ಬಂದು ಹೊಡೆದೋಗ್ಬಿಟ್ರು. ಈಗ ಅದಕ್ಕೆ ಕಡಿಮೆ ಮಾಡಿ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂದ್ರೆ ಮಾಡ್ಬಿಡ್ತಾರೆ. ಬಟ್ ಏನಂದ್ರೆ ರೀಸನ್ಸೇ ಇಲ್ಲ. ರೀಸನ್ಸ್ ಅಂದ್ರೆ ದುಡ್ಡು ಹೆಚ್ಚಾಗ್ಬಿಟ್ಟಿದೆ, ನೀವು ಮಾಡೋದು ಇದಕ್ಕಂತ. ಈ ಥರದ್ದು ಏನಾಗುತ್ತೆ, ಜನಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ದೊಡ್ಡ ಹಾಸ್ಪಿಟ್ಲ್ ಆದಾಗ ಅಲ್ಲಿ ಬಾಡಿ ಗಾರ್ಡ್ಸು, ಸೆಕ್ಯೂರಿಟಿ ಗಾರ್ಡು, ಪೊಲೀಸು ಎಲ್ಲ ಇರುತ್ತೆ. ಚಿಕ್ಕ ಹಾಸ್ಪಿಟ್ಲು, ನರ್ಸಿಂಗ್ ಹೋಮ್ದು ಏನು ಕತೆ? ಅಲ್ಲಿ ಹೋದಾಗ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಕಾಂಪ್ಲಿಕೇಶನ್ಸ್, ಪೇಷಂಟ್ ಯಾವ ಕಾಂಪ್ಲಿಕೇಶನ್ಸ್ ಇಂದ ಬಂದಿರೋ ಅಂತ ಹೇಳಲ್ಲ. ಪೇಷಂಟ್ ಏನು ಕೇಳುತ್ತೆ ಅಂದ್ರೆ, ಒಂದು ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಡಿ ಸರಿ ಹೋಗುತ್ತೆ. ಡಾಕ್ಟ್ರಿಗೆ ಗೊತ್ತಿರುತ್ತೆ ಯಾವ ಇಂಜೆಕ್ಷನ್ ಕೊಡಬೇಕು, ಯಾವ ಕಾಯಿಲೆ ಕೊಡ್ಬೇಕಂತಿರುತ್ತೆ. ಪೇಷಂಟ್ಸ್ ಹಾಗೆಲ್ಲ ಕೇಳಲ್ಲ. ನೀವು ಡಾಕ್ಟರ್ ಅಂದ್ರೆ ಇಂಜೆಕ್ಷನ್ ಕೊಡಲ್ಲ ಅಂದ್ರೆ ನೀವು ಡಾಕ್ಟರ್ ಹೆಂಗೆ ಅಂತ. ಈ ಥರದ್ದು ಈ ಜನರಲ್ ಕ್ಲಿನಿಕಲ್ಲಿ, ಸ್ಲಮ್ಸಲ್ಲಿ ಇದೊಂದು ದೊಡ್ಡದಾಗಿದೆ. ನಿಜವಾಗ್ಲೂ ನೆಸೆಸಿಟಿ ಇದ್ದರೆ ಡಾಕ್ಟ್ರು ಇಂಜೆಕ್ಷನ್ಸ್ ಕೊಡ್ತಾರೆ, ಮಾತ್ರೆಗಳನ್ನ ಕೊಡ್ತಾರೆ, ಎಲ್ಲ ಪ್ರಿಸ್ಕ್ರೈಬ್ ಮಾಡಬೇಕಾಗಿರೋದು. ಇಲ್ಲಿ ಏನಾಗಿದೆ, ಅವರೇ ರೆಡಿಯಾಗಿ ಬಂದಿರ್ತಾರೆ, ಒಂದು ಇಂಜೆಕ್ಷನ್ ಕೊಡಿ ಸರ್, ಮಾತ್ರೆ ಬೇಡ, ಒಂದು ಮಾತ್ರೆ ಕೊಟ್ಟರೆ ಇಂಜೆಕ್ಷನ್ ಬೇಡ. ಈ ಥರದನ್ನ ಅಡ್ವೈಸ್ ಮಾಡುವಾಗ ಭಾಳಷ್ಟು ಜನ ಚಿಕ್ಕ ಪುಟ್ಟ ಕ್ಲಿನಿಕಲ್ಲರೂ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಡಾಕ್ಟ್ರಿಗೆ ಹಾನಿ ಆಗ್ತಾ ಇಲ್ಲ, ಇದರಿಂದ ಪೇಷಂಟ್ಗೆ ಹಾನಿ ಆಗ್ತಾ ಇದೆ. ಇದರ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇವನ್ ಎಮರ್ಜೆನ್ಸಿ ಪೇಷಂಟ್ಸ್ನು ಟ್ರೀಟ್ ಮಾಡಬೇಕಾದ್ರೆ ಡಾಕ್ಟರ್ಗೂ ಇಂಟ್ರೆಸ್ಟ್ ಇದ್ರೂ ಟ್ರೀಟ್ ಮಾಡ್ತಾನೆ. ಅಕಸ್ಮಾತ್ ಟ್ರೀಟ್ ಮಾಡಿಸೋದು, ಉಳಿಸೋದ್ರಲ್ಲಿ ಆ ಟೈಮ್ ಇರುತ್ತಲ್ಲ, ಅಕಸ್ಮಾತ್ ಸತ್ತು ಹೋಗ್ಬಿಟ್ರೆ ನಿಮಗೆ ಮೊದಲೇ ಹೇಳ್ಬೇಕಾಗಿತ್ತಲ್ಲ, ನಾವು ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ಅಂತ. ಕೆಲವೆಲ್ಲ ಎಷ್ಟು ಸಿಂಪಲ್ ನ್ಯಾಚುರಲ್ ಆಗಿ ಮಾತಾಡ್ತೀವಿ ಅಂದ್ರೆ, 18 ವರ್ಷದಿಂದ ಒಂದು ಮಗು ಸತ್ತು ಹೋಗುತ್ತೆ ಬಸವೇಶ್ವರ ನಗರದಲ್ಲಿ ಒಂದು ಹಾಸ್ಪಿಟಲ್. ವೈದ್ಯರ ನಿರ್ಲಕ್ಷ್ಯ ಅಂದ್ರೆ ಓವರ್ ಡೋಸ್ ಆಫ್ ಅನಸ್ತೀಚಿಯಾ ಕೊಟ್ಬಿಟ್ರು, ಮಗು ಸತ್ತೋಯ್ತು ಅಂತ. ಅಮ್ಮ ಟ್ರೂತ್ ಏನು ಗೊತ್ತಾ ಅಮ್ಮ, ಮಕ್ಕಳಿಗೆ ಬೆಳಗ್ಗೆ 4 ಅವರ್ ಖಾಲಿ ಹೊಟ್ಟೆಯೊಳಗಿರ್ಬೇಕು ಜನರಲ್ ಅನಸ್ತೀಚಿಯಾ ಕೊಡ್ಬೇಕಾದ್ರೆ. ಹೇಳಿರ್ತಾರೆ 12 ಗಂಟೆ ಮೇಲೆ ಹೇಳ್ಕೊಂಡು. ಬೆಳಿಗ್ಗೆ ಮಗ ಅಳುತ್ತೆ ಅಂತ ಅಜ್ಜಿ ಒಂದು ಗ್ಲಾಸ್ ಹಾಲು ಕೊಡ್ತಾರೆ. ಇದನ್ನ ಯಾರಿಗೂ ಹೇಳೋದಿಲ್ಲ. ಅನಸ್ತೇಶಿಯಾ ಡಾಕ್ಟರ್ ಫಸ್ಟ್ ಕೇಳೋದು ಮಗುಗೆ ಏನು ಇಲ್ಲ ಡಾಕ್ಟ್ರೆ, ಅವ್ರ ಲೆಕ್ಕದಲ್ಲಿ ಇಡ್ಲಿ ದೋಸೆ ಅಷ್ಟೇನೆ. ಅನ್ಫಾರ್ಚುನೇಟ್ಲಿ ಅನಸ್ತೇಶಿಯಾ ಆಪರೇಷನ್ ಮುಗಿದೋಗುತ್ತೆ, ಎಂಡೋಟ್ರಿಕ್ಯಲ್ ಟ್ಯೂಬ್ ತೆಗಿತಾರಲ್ಲ, ಬಳಕ್ಕಂತ ವಾಂತಿ ಮಾಡುತ್ತೆ. ಖಾಲಿ ಹೊಟ್ಟೆ ಇದ್ರೆ ಮಾಡ್ತಿರಲ್ಲ, ಅಲ್ಲೇ ವಾಂತಿ ಮಾಡಿದ್ರೆ ಆ ಮಗಿನ ಲಕ್ಕು. ಯಾಕಂದರೆ ಸಕ್ಷನ್ ಆಪರೇಟ್ ಇದ್ರೆ ಚೆಕ್ 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 ಅಂತ ಸಕ್ ಮಾಡ್ತಾರೆ. ಆಪರೇಷನ್ ಆದಮೇಲೆ ಮಗು ಇನ್ನೂ ಕಣದೇ ಇರ್ದಿರಲ್ಲ, ಪೋಸ್ಟ್ ಆಪರೇಟಿವ್ ವಾರ್ಡ್ ಕಳಿಸ್ತಾರೆ. ಅಲ್ಲಿ ಒಬ್ಬ ಸಿಸ್ಟ್ರು 10 ಮಕ್ಕಳು ನೋಡ್ಕೊಳ್ಳೋದು ಇರ್ತದೆ. ಈ ಮಗ ಹಿಂಗೆ ಒಣಿತು ಅಂದರೆ ಆಸ್ಪಿರೇಷನ್ ಡೆತ್. ಸೊ ಅಂದರೆ ಕುಡಿದ ಹಾಲು ಆಸ್ಪಿರೇಷನ್ನು. ಸೊ ಇವಾಗ ಜನಗಳಿಗೆ ಅರ್ಥ ಆಗಬೇಕು ಅಂದರೆ, ವೈದ್ಯರ ನಿರ್ಲಕ್ಷ್ಯದಿಂದ ಓವರ್ ಡೋಸ್ ಆಫ್ ಅನಸ್ತೀಚಿಯಾ ಅಲ್ಲ, ಕಾಸ್ ಆಫ್ ಡೆತ್ ಈಸ್ ಅಜ್ಜಿ ಕೊಟ್ಟ ಒಂದು ಗ್ಲಾಸ್ ಹಾಲು. ಇದನ್ನು ಒಪ್ತಾರ ಜನ? ಒಪ್ಪೋದಿಲ್ಲ. ಒಬ್ಬ ವೈದ್ಯನಾಗಿ ದಯವಿಟ್ಟು ಕೊಡಬೇಡಿ, ಅದರಿಂದ ಸತ್ತೋಯ್ತು ಅಂದ್ರೆ ಯಾರು ಒಪ್ಪಲ್ಲ, ಚಚ್ಚಿ ಬೀಸಾಕ್ಬಿಡ್ತಾರೆ ಡಾಕ್ಟ್ರನ್ನ. ಅದಕ್ಕೆ ನಾನು ಭಾಳ ಸರಿ ಹೇಳ್ತೀನಮ್ಮ, ಅಪ್ಪ ನಾನು ನಾರಾಯಣ ಅಲ್ಲ, ಅಂಜನಪ್ಪ, ವೈದ್ಯ ನಾರಾಯಣೋ ಹರಿ ಅನ್ಬೇಡ, ರೌಟ್ ಹೆಚ್ಚು ಕಮ್ಮಿ ಆದಾಗ ನನ್ನ ಬಟ್ಟೆ ಹರಿ ಬೇಡ, ಹಿಂಗೆ ರಿಕ್ವೆಸ್ಟ್ ಮಾಡ್ತೀನಿ. ದಿಸ್ ಈಸ್ ಅವರ್ ಪೊಸಿಷನ್ ಮಾ. ನಿಮ್ಮ ದಂಗಲ್ ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಇಟ್ಸ್ ಎ ವಂಡರ್ಫುಲ್ ಪ್ರೋಗ್ರಾಮ್. ಎಲ್ಲ ನಮ್ಮ ಕಷ್ಟನ್ನು ಜನರಿಗೆ ಹೇಳ್ತೀವಿ, ಜನಗಳಿಗೆ ಏನಿರಬೇಕು ಅಂತ ನಾವು ಹೇಳ್ತೀವಿ. ನಮ್ಮ ಗ್ರಾಮೀಣ ಭಾಗದಲ್ಲೆಲ್ಲ ಹೆಣ್ಮಕ್ಳು ಹೆರಿಗೆ ಹೋದಾಗ್ಲೂ ಕೂಡ ಏನು ಕೊಡಬೇಡಿಯಪ್ಪ ಸಿ ಸೆಕ್ಷನ್ ಅಂತಾರೆ, ಕೊಟ್ಬಿಟ್ಟೆ ಅಯ್ಯೋ ದೊಡ್ಡಮ್ಮನ ಮನೆ ಒಬ್ಬಟ್ಟು ಊಟ, ಚಿಕ್ಕಮ್ಮನ ಮನೆ ಕಡುಬು ಊಟ, ಹಂಗೆ ಕರ್ಕೊಂಡು ಹೋಗೋದೇ ಇಲ್ಲ. ಅವಾಗೆಲ್ಲ ಕಾಂಪ್ಲಿಕೇಶನ್ ಇದು ಜನಗಳಿಗೆ ಅರ್ಥ ಆಗಬೇಕು. ನಿಜವಾಗ್ಲೂ ಇದರಿಂದ ಏನು ತೊಂದರೆ ಆಗುತ್ತಂದ್ರೆ, ಈಗ ನಾನು ಡಾಕ್ಟರ್ಸ್ ಜೊತೆ ಮಾತಾಡ್ತಾ ಇರುವಾಗ, GP ಡಾಕ್ಟರ್ಸ್ ಜೊತೆ ಮಾತಾಡುವಾಗ ಅವ್ರು ಹೇಳ್ತಾ ಇರ್ತಾರೆ, ಎಮರ್ಜೆನ್ಸಿ ಬಂದಾಗ ಪೇಷಂಟ್ಸ್ನ ನೋಡೋದು ತಾಕತ್ತು ಆ ಡಾಕ್ಟರ್ಗೆ, ಆ ಸ್ಕಿಲ್ಲು ಎಲ್ಲ ಇರುತ್ತೆ. ಈ ಪೇಷಂಟ್ಸ್ ಗಲಾಟೆ ಮಾಡೋದ್ರಿಂದ ಏನ್ ಮಾಡ್ಬಿಡ್ತಾರೆ, ಇಲ್ಲಿ ನಮ್ಮಲ್ಲಿ ಆಗಲ್ಲ ಅಂತ ಕಳಿಸ್ತಾರೆ. ಅವಾಗ ಕಳಿಸಿದಾಗ ಡಾಕ್ಟರ್ಗೆ ತೊಂದರೆ ಆಗಲ್ಲ, ಇಲ್ಲಿಂದ ಪೇಷಂಟ್ ತೊಂದರೆ ಆಗುತ್ತೆ. ಈ ಸಾವು ಆಗ್ತಾ ಇರೋದು ಪೇಷಂಟ್ಗಳಿಗೆ. ಈ ತರ ಬಡಿಯೋದ್ರಿಂದ ಡಾಕ್ಟರ್ಸ್ ಏನಾಗ್ತಾ ಇದಾರೆ, ತಮ್ಮ ಸೇಫರ್ ಪ್ರಾಕ್ಟೀಸ್ನ ನೋಡ್ತಾ ಇದ್ದಾರೆ. ಏನು ಇಲ್ಲ ನಮ್ಮಲ್ಲಿ ಆಗಲ್ಲ ಇದು ಅಂದ್ಬಿಟ್ಟು ಅವ್ರಿಗೆ ಪುಷ್ ಮಾಡ್ಬಿಟ್ರೆ ಕೈ ತೊಳ್ಕೊಳ್ಳೋ ಕೆಲಸ ಅಂತೀವಿ, ಕೈ ತೊಳೋ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ. ಡಾಕ್ಟರ್ ಆಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರೋಗಿಗಳ ಆರೋಗ್ಯ ನಮಗೆ ಮುಖ್ಯ. ನಾವು ಅವ್ರನ್ನ ಪ್ರಾಣ ಉಳಿಸೋದು ನಮ್ಮ ಆದ್ಯ ಕರ್ತವ್ಯ. ಗೋಲ್ಡನ್ ಅವರ್ ಆದಾಗ ಏನೇನು ಮಾಡ್ಬೇಕು ಅದನ್ನ ಎಮರ್ಜೆನ್ಸಿ ನಾವು ಮಾಡ್ತೀವಿ. ಆ ಮಾಡುವಾಗ ಏನಾದರೂ ತೊಂದರೆ ಆದಾಗ ನಿಮ್ಗೆ ಪೇಷನ್ಸ್ ಇರಬೇಕು, ಕೇಳಬೇಕು. ಡಾಕ್ಟರ್ನ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅವರು. ನೀವು ಏನು ಕೇಳೋದೇ ಇಲ್ಲ. ಚಿಕ್ಕ ಕ್ಲಿನಿಕ್ ಆಗಿದೆ ಅಥವಾ ಚಿಕ್ಕ ನರ್ಸಿಂಗ್ ಹೋಮ್ ಆಗಿದೆ ಅಂದಾಗ
ಹೊಡೆದ್ ಬಿಟ್ರೆ ಅವ್ನು ನಡ್ಕೊಂಡ್ ಬಂದಿದ್ನಲ್ಲ ಈಗ ಹೆಂಗೆ ಸತ್ತು ಹೋದ, ಯಾವ ಇಂಜೆಕ್ಷನ್ ಕೊಟ್ರಿ, ಅದು ಇಂಜೆಕ್ಷನ್ ಇದೆ ಏನು ಕಾಂಪ್ಲಿಕೇಶನ್ ಇದೆ ಅದು ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ ಅಥವಾ ಪೋಸ್ಟ್ ಮಾಡಿದಾಗ ಗೊತ್ತಾಗುತ್ತೆ, ಅದು ಯಾವುದು ನೋಡೋದೇ ಇಲ್ಲ. ಮೊದಲೇ ಸುದ್ದಿನೇ ಈ ಸುಳ್ಳು ಸುದ್ದಿನೇ ಬೇಗ ಸ್ಪ್ರೆಡ್ ಆಗುತ್ತೆ, ಅವಾಗ ಸಾಕಷ್ಟು ತೊಂದರೆ ಆಗುತ್ತೆ. ಪೇಷಂಟ್ ಮ್ಯಾನೇಜ್ ಮಾಡೋದು ಎಮರ್ಜೆನ್ಸಿ ಒಳಗೆ ಈಸಿ, ಡಿಫಿಕಲ್ಟ್ ಟು ಮ್ಯಾನೇಜ್ ದ ಅಟೆಂಡೆಂಟ್ಸ್. ಅದು ಡೈರೆಕ್ಟ್ ಅಟೆಂಡ್ ಅಪ್ಪನೋ ಚಿಕ್ಕಪ್ಪನ ಪರವಾಗಿಲ್ಲ, ಪಕ್ಕದ ಮನೆಯವರೋ ಫ್ರೆಂಡ್ಸ್ ಬಂದಿರ್ತಾರಲ್ಲ, ಅಮ್ಮ ಹೆಂಗ್ ಮಾತಾಡಿದ್ರು ಡಾಕ್ಟರ್ಗಳು ನಿಜವಾಗ್ಲೂ ನಾವು ಮಾಡೋದೇ ಆ ಕೆಲಸ. ನಮ್ಮಲ್ಲಿ ಈಸಿಲಿ ರಾಜಾಜಿನಗರ ಟ್ರೀಟ್ ಮಾಡೋ ಪೇಷಂಟ್ ಇಲ್ಲಪ್ಪ ನಮ್ಮ ಹತ್ರ ಆಗಲ್ಲ, ನೀನು ಇದ್ ಮೇಲೆ ಹೋಗ್ಬಿಡು ಅಂತ ವಾಶ್ ಆಫ್ ಟೆಕ್ನಿಕ್ ಮಾಡ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ತೀರಾ ಜನ, ದಯವಿಟ್ಟು ನಿಮ್ಮ ಜೀವ ನಮಗೆ ಭಾಳ ಇಂಪಾರ್ಟೆಂಟು. ದಯವಿಟ್ಟು ಯಾವಾಗ ಅಟೆಂಡರ್ಗಳು ನೀವು ತೀರಾ ಕ್ರಿಯೇಟ್ ಮಾಡ್ತಿರಲ್ಲ ನೀವೇ ಕಷ್ಟ ಅನುಭವಿಸೋದು, ಹಂಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ವಾಪಸ್ ಬರ್ತೀನಿ. ಡಾಕ್ಟರ್ಸ್ ಅಂದ್ರೆ ವೈದ್ಯೋ ನಾರಾಯಣೋ ಹರಿ ಅಂತೀವಿ. ಬಹುತೇಕ ಸಲ ಡಾಕ್ಟರ್ಸ್ ಹೇಳ್ದಂಗೆ ನಾವು ಡಾಕ್ಟರ್ಸ್ನ ವಿಲ್ಲನ್ ತರ ಟ್ರೀಟ್ ಮಾಡ್ಬಿಡ್ತೀವಿ ಅಂತ, ಹೊಡೆಯೋದು ಬಡಿಯೋದು ಯಾವ್ದ್ಯಾವ್ದೋ ನಾವೇ ವೈದ್ಯರಾಗಿ ನಾವೇ ಪ್ರೆಡಿಕ್ಷನ್ಗಳನ್ನ ಮಾಡಿ ಯಾಕೆ ಸತ್ತೋದ್ರು, ಆರಾಮಾಗಿರುವಂಥ ವ್ಯಕ್ತಿ ಯಾಕೆ ಸತ್ತೋಗ್ತಾರೆ, ಜಸ್ಟ್ ಜ್ವರ ಅಂತ ಬಂದಂಥ ವ್ಯಕ್ತಿ ಸತ್ತೋಗ್ತಾರೆ, ಮೊಣಕಾಲಿನ ಶಸ್ತ್ರಚಿಕಿತ್ಸೆಗೆ ಒಳಗಾದಂಥ ಸಚಿವರು ಮೃತಪಡ್ತಾರೆ ಅಂದ್ರೆ ಏನು ಇರಬಹುದಲ್ಲ, ಡಾಕ್ಟರ್ಸ್ ನಿರ್ಲಕ್ಷ್ಯನ, ಇಂಥ ಪ್ರಶ್ನೆಗಳು ಬರುತ್ತೆ. ದಯವಿಟ್ಟು ಹಂಗೆ ಅಂದಾಜು ಮಾಡಬೇಡಿ ಅನ್ನುವಂಥ ವಿಚಾರವನ್ನು ಡಾಕ್ಟರ್ಸ್ ಹೇಳ್ತಾ ಇರೋದು.